Hi dear students, in the previous class we discussed about the third and fourth Anglo-Mysore wars and rebellion of Dondia Wag, and now we discuss about the rebellion of Kittur, brave queen Chennamma. So dear students, the British brought in many changes in the administration after defeating the Marathas, Tippu and Hyder Ali, denying the right of adopted children over the throne was one of such rules. The rebellion led by Channamma, the Queen of Kittur, opposing this law is a prominent one. ಬ್ರಿಟಿಷರು ನಮ್ಮ ಭಾರತದಲ್ಲಿ ಆಧಿಪತ್ಯವನ್ನು ಸಾಧಿಸ್ತಾರೆ. ಹೈದರಾಲಿ, ಟಿಪ್ಪು ಮತ್ತು ಮರಾಠರನ್ನು ಅವರ ಪ್ರತಿರೋಧಗಳನ್ನು ಏನು ಮಾಡ್ತಾರೆ, ಬ್ರಿಟಿಷರು ಅಡಗಿಸ್ತಾರೆ. ಅದಾದ ನಂತರ ಅವರು ತಮ್ಮ ಸಾಮ್ರಾಜ್ಯವನ್ನು ಅಥವಾ ತಮ್ಮ ಅಧಿಕಾರವನ್ನು ಕ್ರೋಢೀಕರಣ ಮಾಡ್ಕೊಳ್ಳೋದಕ್ಕೆ ಹಲವಾರು ಕಾನೂನುಗಳನ್ನು ಜಾರಿಗೆ ತರ್ತಾರೆ. ಅದರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್, ಈ ಒಂದು ನೀತಿ ಕೂಡ ಮುಖ್ಯವಾಗಿರ್ತಕ್ಕಂತಹ ಒಂದು ನೀತಿ ಅಂತ ಹೇಳ್ಬೋದು. ಈ ಕಾನೂನಿನ ವಿರುದ್ಧವಾಗಿ ಹೋರಾಟ ಮಾಡತಕ್ಕಂತಹ ಒಂದು ರೆಬಿಲಿಯನ್ಸ್, ಸಶಸ್ತ್ರ ಬಂಡಾಯಗಳಲ್ಲಿ ಕಿತ್ತೂರಿನ ರಾಣಿ ಚೆನ್ನಮ್ಮನ ಒಂದು ಹೋರಾಟ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಅಥವಾ ಪ್ರಾಮಿನೆಂಟ್ ಅಂತ ನಾವು ಹೇಳ್ಬೋದಾಗಿದೆ. ಕಿತ್ತೂರ್ ಲೈಸ್ ಬಿಟ್ವೀನ್ ದ ಧಾರವಾಡ ಆ್ಯಂಡ್ ಬೆಲ್ಗಾಮ್. ಆಫ್ಟರ್ ದ ಡೆತ್ ಆಫ್ ಹರ್ ಮಲ್ಲಸರ್ಜಾ, ಚೆನ್ನಮ್ಮ ದ ಕ್ವೀನ್ ಆಫ್ ಮಲ್ಲಸರ್ಜಾ took active interest in the administrative matters. After the death of Mallasarja, his elder son Shivalinga Rudra Sarja took over reign of the Kittur. So, Kittur lies between the Dharwad and the Belgaum. ಧಾರವಾಡ ಮತ್ತು ಬೆಳಗಾಮಿನ ಮಧ್ಯೆ ಕಿತ್ತೂರು ಅಂತಕ್ಕಂಥ ಒಂದು ಪುಟ್ಟ ಪಟ್ಟಣ ಕಂಡುಬರುತ್ತೆ. ಆಫ್ಟರ್ ದ ಡೆತ್ ಆಫ್ ಹರ್ ಮಲ್ಲಸರ್ಜಾ, ಚೆನ್ನಮ್ಮ ದ ಕ್ವೀನ್ ಆಫ್ Mallasarja took active interest in the administrative matters. So, Chennamma was wife of Mallasarja. So, after the death of Mallasarja, Chennamma took active interest in the administrative functions or administrative activities. ಮಲ್ಲಸರ್ಜನ ಮಡದಿ ಯಾರಾಗಿರ್ತಾರೆ, ಚೆನ್ನಮ್ಮ ಆಗಿರ್ತಾರೆ. ಮಲ್ಲಸರ್ಜ ಮರಣ ಹೊಂದಿದ ನಂತರ ಚೆನ್ನಮ್ಮ ಏನು ಮಾಡ್ತಾಳೆ, ಆಡಳಿತದ ವಿಷಯಗಳಲ್ಲಿ ಏನು ಮಾಡ್ತಾಳೆ, ಗಮನವನ್ನು ಹರಿಸ್ತಾಳೆ. ಸೊ ಆಫ್ಟರ್ ದ ಡೆತ್ ಆಫ್ ಮಲ್ಲಸರ್ಜಾ, ಈಸ್ ಎಲ್ಡರ್ ಸನ್ ಶಿವಲಿಂಗ ರುದ್ರ ಸರ್ಜಾ ಟೂಕ್ ಓವರ್ ರೀನ್ ಆಫ್ ದ ಕಿತ್ತೂರ್. ಆದರೆ ಮಲ್ಲಸರ್ಜಾ ಸತ್ತ ನಂತರ ಅವನ ಹಿರಿಯ ಮಗನಾದ ಶಿವಲಿಂಗ ರುದ್ರ ಸರ್ಜಾ ಕಿತ್ತೂರಿನ ಆಡಳಿತವನ್ನು ನಿರ್ವಹಿಸ್ತಾನೆ. ಆಫ್ಟರ್ ದ ಡೆತ್ ಆಫ್ ಶಿವಲಿಂಗ ರುದ್ರ ಸರ್ಜಾ, Chennamma adopted a boy named Shivalingappa and started ruling Kittur as a queen regent. So after the death of Shivalinga Rudra Sarjana ಮರಣದ ನಂತರ ಚೆನ್ನಮ್ಮ ಅಡಾಪ್ಟೆಡ್ ಎ ಬಾಯ್ ನೇಮ್ಡ್ ಶಿವಲಿಂಗಪ್ಪ ಅಂತಕ್ಕಂಥ ಒಂದು ಮಗುವನ್ನು ಅಥವಾ ಒಂದು ಬಾಯನ್ನು ಏನು ಮಾಡ್ತಾಳೆ, ದತ್ತು ತಗೊತಾಳೆ, ಅಡಾಪ್ಟೆಡ್ ಮಾಡ್ಕೊತಾಳೆ. and started ruling Kittur as a queen regent. ಕ್ವೀನ್ ರೆಜೆಂಟ್ ಅಂದರೆ ರಾಜಮಾತೆ. ಕಿತ್ತೂರಿನ ರಾಜಮಾತೆಯಾಗಿ ಚೆನ್ನಮ್ಮ ಅಧಿಕಾರವನ್ನು ಮುಂದುವರಿಸ್ತಾಳೆ. ದೆನ್ ಥ್ಯಾಕ್ರೆ ವಾಸ್ ದ ಕಲೆಕ್ಟರ್ ಆ್ಯಂಡ್ ಪೊಲಿಟಿಕಲ್ ಏಜೆಂಟ್ ಆಫ್ ದ ಬ್ರಿಟಿಷ್ ಇನ್ ಧಾರವಾಡ. ಸೊ ಥ್ಯಾಕ್ರೆ ವಾಸ್ ಬ್ರಿಟಿಷ್ ಆಫೀಸರ್. he was collector and political agent of the British in Dharwad. So he sent a report to the governor of Bombay and attempted to take over Kittur kingdom under the doctrine of lapse policy. So collector ಆದ ಥ್ಯಾಕ್ರೆ ಏನು ಮಾಡ್ತಾನೆ, he sent a report to the governor of Bombay. ಬಾಂಬೆಯ ಗವರ್ನರ್ಗೆ ಏನು ಮಾಡ್ತಾನೆ, ಒಂದು ರಿಪೋರ್ಟನ್ನು ಕಳಿಸ್ತಾನೆ. ಏನಂತ, ಅಟೆಂಪ್ಟೆಡ್ ಟು ಟೇಕ್ ಓವರ್ ಕಿತ್ತೂರ್ ಕಿಂಗ್ಡಮ್ ಅಂಡರ್ ದ ಡಾಕ್ಟ್ರಿನ್ ಆಫ್ ಲ್ಯಾಪ್ ಪಾಲಿಸಿ. ದತ್ತುಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಯ ಪ್ರಕಾರ ಕಿತ್ತೂರನ್ನು ತಮ್ಮ ಅಧೀನಕ್ಕೆ, ಬ್ರಿಟಿಷರ ಅಧೀನಕ್ಕೆ ತೆಗೆದುಕೋಬೇಕು ಅಂತ ಹೇಳ್ಬಿಟ್ಟು ಥ್ಯಾಕ್ರೆ ರಿಪೋರ್ಟನ್ನು ಗವರ್ನರ್ ಆಫ್ ಬಾಂಬೆ,
ಬಾಂಬೆಯ ಗವರ್ನರ್ಗೆ ರಿಪೋರ್ಟನ್ನು ಕಳಿಸ್ತಾನೆ. ಸೊ ಚೆನ್ನಮ್ಮ ಕನ್ಸಿಡರ್ಡ್ ವಾರ್ ಆ್ಯಸ್ inevitable. She prepared for the war. Meanwhile, the British also prepared themselves for the war. So finally, Chennamma decided war as inevitable ಅಂದರೆ ಯುದ್ಧ ಅನಿವಾರ್ಯ ಅಂತ ಹೇಳ್ಬಿಟ್ಟು ಚೆನ್ನಮ್ಮ ನಿರ್ಧಾರವನ್ನು ಮಾಡ್ತಾಳೆ. ಯಾಕೆ? ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಪಾಲಿಸಿಯಿಂದ ಬ್ರಿಟಿಷರು ತಮ್ಮ ಪ್ರದೇಶವನ್ನು ವಶಪಡಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಶಿ ಪ್ರಿಪೇರ್ಡ್ ಫಾರ್ ದ ವಾರ್, ಈ ವಾರ್ಗೆ ಯುದ್ಧಕ್ಕೆ ಸಿದ್ಧಳಾಗ್ತಾಳೆ. ಮೀನ್ ವೈಲ್ ದ ಬ್ರಿಟಿಷ್ ಆಲ್ಸೋ ಪ್ರಿಪೇರ್ಡ್ ದೆಮ್ಸೆಲ್ವ್ಸ್ ಫಾರ್ ದ ವಾರ್, ಅದೇ ರೀತಿ ಬ್ರಿಟಿಷರು ಕೂಡ ಸ್ವತಃ ಯುದ್ಧಕ್ಕೆ ಸಿದ್ಧರಾಗ್ತಾರೆ. ಇನ್ ದ ಬ್ಯಾಟಲ್ ಥ್ಯಾಕ್ರೆ ವಾಸ್ ಶಾಟ್ ಡೈಡ್, ಆ ಒಂದು ಯುದ್ಧದಲ್ಲಿ ಥ್ಯಾಕ್ರೆ ವಾಸ್ ಶಾಟ್ ಡೈಡ್ ಅಂದರೆ ಗುಂಡೇಟಿನಿಂದ ಮರಣವನ್ನು ಹೊಂದುತ್ತಾನೆ. ಕಿತ್ತೂರು ರಾಣಿ ಚೆನ್ನಮ್ಮ ಹೋರಾಟದಲ್ಲಿ ಈ ಒಂದು ಥ್ಯಾಕ್ರೆ ಏನು ಮಾಡ್ತಾನೆ? ಮರಣವನ್ನು ಹೊಂದುತ್ತಾನೆ. ಮೆನಿ ಬ್ರಿಟಿಷ್ ವರ್ ಟೇಕನ್ ಆ್ಯಸ್ ದ ಪ್ರಿಸನರ್ಸ್ ಆಫ್ ವಾರ್. ಆಫ್ಟರ್ ಮೆನಿ ಬ್ರಿಟಿಷ್ ವರ್ ಟೇಕನ್ ಆ್ಯಸ್ ದ ಪ್ರಿಸನರ್ಸ್, ಹಲವಾರು ಕಿತ್ತೂರಿನ ಸೈನಿಕರನ್ನು ಏನು ಮಾಡ್ತಾರೆ? ಬ್ರಿಟಿಷರು ತಮ್ಮ ವಶಕ್ಕೆ ತೆಗೆದುಕೊಂಡ್ಬಿಟ್ಟು ಅವರನ್ನು ಬಂಧಿಸ್ತಾರೆ. ದ ಬ್ರಿಟಿಷ್ ಅಟ್ಯಾಕ್ಡ್ ಕಿತ್ತೂರ್ ಅಗೇನ್ under the leadership of Colonel Deck, but she was captured by the British Army. But British attacked Kittur again under the leadership of Colonel Deck. Colonel Deckನ ಲೀಡರ್ಶಿಪ್ಪಲ್ಲಿ ಬ್ರಿಟಿಷರು ಮತ್ತೆ ಕಿತ್ತೂರಿನ ಮೇಲೆ ಅಟ್ಯಾಕನ್ನು ಮಾಡ್ತಾರೆ. ಬಟ್ ಫೈನಲಿ ಚೆನ್ನಮ್ಮ ವಾಸ್ ಕ್ಯಾಪ್ಚರ್ಡ್ ಬೈ ದ ಬ್ರಿಟಿಷ್ ಆರ್ಮಿ. ಕೊನೆಯದಾಗಿ ಚೆನ್ನಮ್ಮ ಬ್ರಿಟಿಷರ ಸೈನ್ಯದ ವಶಕ್ಕೆ ಸಿಕ್ಕಾಕೊಳ್ತಾಳೆ. ಚೆನ್ನಮ್ಮ ಅಂಡ್ ಅದರ್ಸ್ ವರ್ ಇಂಪ್ರಿಸನ್ಡ್ ಅಟ್ ಬೈಲಹೊಂಗಲ ಫೋರ್ಟ್. ಅಂದರೆ ಬೈಲಹೊಂಗಲ ಕೋಟೆಯಲ್ಲಿ ಇವರನ್ನು ಯಾರು? ಚೆನ್ನಮ್ಮ ಅಂಡ್ ಅದರ್ಸ್ ವರ್ ಇಂಪ್ರಿಸನ್ಡ್. ಅಲ್ಲಿ ಆ ಒಂದು ಕೋಟೆಯಲ್ಲಿ ಚೆನ್ನಮ್ಮ ಮತ್ತು ಅವರ ಜೊತೆ ಇರ್ತಕ್ಕಂಥ ಎಲ್ಲ ಸೈನಿಕರನ್ನು ಬಂಧಿಸಲಾಗುತ್ತೆ. ಕ್ವೀನ್ ಚೆನ್ನಮ್ಮ ಪಾಸ್ಡ್ ಅವೇ ಇನ್ ದ ಪ್ರಿಸನ್. ಸೊ ಫೈನಲಿ ಕ್ವೀನ್ ಚೆನ್ನಮ್ಮ ಪಾಸ್ಡ್ ಅವೇ ಇನ್ ದ ಪ್ರಿಸನ್. ಕೊನೆಯದಾಗಿ ಕ್ವೀನ್ ಚೆನ್ನಮ್ಮ ಏನು ಮಾಡ್ತಾಳೆ? ಜೈಲಿನಲ್ಲಿ ಇನ್ ದ ಪ್ರಿಸನ್ ಅವಳೇನು ಮಾಡ್ತಾಳೆ? ಮರಣವನ್ನು ಹೊಂದುತ್ತಾಳೆ. ಶಿ ಹ್ಯಾಸ್ ರಿಮೈನ್ಡ್ ಆ್ಯನ್ ಐಡಿಯಲ್ ಪರ್ಸನ್ ಟಿಲ್ ಟುಡೇ. ಈಗಲೂ ಕೂಡ ಚೆನ್ನಮ್ಮ ರಾಣಿ ಒಬ್ಬ ಮಾದರಿ ಸ್ವತಂತ್ರ ಹೋರಾಟಗಾರ್ತಿ ಅಂತ ನಾವು ಹೇಳ್ಬೋದಾಗಿದೆ. ನೆಕ್ಸ್ಟ್, ಸಂಗೊಳ್ಳಿ ರಾಯಣ್ಣ. ದ ನೇಮ್ ಆಫ್ ಸಂಗೊಳ್ಳಿ ರಾಯಣ್ಣ ಹ್ಯಾಸ್ ರಿಮೈನ್ಡ್ ಫೇಮಸ್ ಅಲಾಂಗ್ ವಿತ್ ದ ನೇಮ್ ಆಫ್ ರಾಣಿ ಚೆನ್ನಮ್ಮ. Rayana was a brave soldier. He fought for the independence of Kittur. So, the name of Sangoli Rayana has remained famous along with the name of ರಾಣಿ ಚೆನ್ನಮ್ಮ. ರಾಣಿ ಚೆನ್ನಮ್ಮನ ಹೆಸರಿನ ಜೊತೆಗೆ ಸಂಗೊಳ್ಳಿ ರಾಯಣ್ಣನ ಹೆಸರು ಕೂಡ ಅತ್ಯಂತ ಜನಪ್ರಿಯವಾಗಿದೆ. ರಾಯಣ್ಣ ವಾಸ್ ಎ ಬ್ರೇವ್ ಸೋಲ್ಜರ್. ಹಿ ವಾಸ್ ಬ್ರೇವ್ ಸೋಲ್ಜರ್. ಅವನೊಬ್ಬ ಅತ್ಯಂತ ಧೈರ್ಯಶಾಲಿ ಸೈನಿಕರಾಗಿದ್ದ. He fought for the independence of Kittur and felt it was his duty to liberate his motherland. So, Sangoli Rayana felt that his duty to liberate or independent his motherland. ತನ್ನ ತಾಯಿನಾಡನ್ನು ಲಿಬರೇಟ್ ಮಾಡಬೇಕು, ಅದನ್ನು ಸ್ವತಂತ್ರ ವಿಮೋಚನೆಗೊಳಿಸಬೇಕು ಅನ್ನೋದನ್ನು ಅದನ್ನು ತನ್ನ ಡ್ಯೂಟಿ ಅಂತ ಏನು ಅಂತ ಅಂದ್ಕೊಂಡಿದ್ದ, ತನ್ನ ಡ್ಯೂಟಿ, ಅದು ನನ್ನ ಕರ್ತವ್ಯ ಅಂತ ಭಾವಿಸಿದ್ದ. He fought with ರಾಣಿ ಚೆನ್ನಮ್ಮ and was imprisoned along with her. ರಾಣಿ ಚೆನ್ನಮ್ಮನ ಜೊತೆ ಹೋರಾಟವನ್ನು ಮಾಡಿ ಅವಳ ಜೊತೆಗೇನೆ ಇವನು ಇಂಪ್ರಿಸನ್ಡ್, ಬಂಧನಕ್ಕೆ ಒಳಗಾಗ್ತಾನೆ, ಜೈಲನ್ನು ಸೇರ್ತಾನೆ. He was later released by the British. ಕೆಲವು ವರ್ಷಗಳ ನಂತರ ಇವನನ್ನು ಬಿಡುಗಡೆ ಮಾಡ್ತಾರೆ ಬ್ರಿಟಿಷರು. ನೆಕ್ಸ್ಟ್, he developed a sense of nationalism and went on organizing an army. Next, Sangoli Rayana organizing an army. The British thought that Rayana was being instigated by Rani Chennamma. Instigated means motivated. ಅಂದರೆ ಬ್ರಿಟಿಷರ ವಿರುದ್ಧವಾಗಿ ರಾಯಣ್ಣ ಏನು ಮಾಡ್ತಿದ್ದಾನೆ?
ಚೆನ್ನಮ್ಮಳಿಂದ ರಾಣಿ ಚೆನ್ನಮ್ಮನಿಂದ ಮೋಟಿವೇಶನ್ ಆಗಿಬಿಟ್ಟು ಅವನಿಗೆ ಪ್ರಚೋದನೆಗೊಂಡ್ಬಿಟ್ಟು ಬ್ರಿಟಿಷರ ವಿರುದ್ಧ ಏನು ಮಾಡ್ತಿದ್ದಾನೆ, ಆರ್ಮಿಯನ್ನು ಆರ್ಗನೈಸ್ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಬ್ರಿಟಿಷರು ಥಾಟ್ ದಟ್, ಬ್ರಿಟಿಷರು ಏನು ಮಾಡ್ತಾರೆ ಆ ರೀತಿ ಭಾವಿಸ್ತಾರೆ. ದ ಬ್ರಿಟಿಷ್ ಡಿವೈಸ್ಡ್ ಎ ಕನ್ನಿಂಗ್ ಸ್ಟ್ರಾಟಜಿ ಟು ಕ್ಯಾಪ್ಚರ್ ರಾಯಣ್ಣ. ಸೊ ಬ್ರಿಟಿಷ್ ಡಿವೈಸ್ಡ್ ಎ ಕನ್ನಿಂಗ್ ಟೆಕ್ನಿಕ್ಸ್ ಆರ್ ಕನ್ನಿಂಗ್ ಸ್ಟ್ರಾಟಜಿ ಫಾರ್ ಕ್ಯಾಪ್ಚರ್ ರಾಯಣ್ಣ. ಅಂದರೆ ಕುತಂತ್ರ ನೀತಿಗಳನ್ನು ಅನುಸರಿಸಿಬಿಟ್ಟು ರಾಯಣ್ಣನನ್ನು ವಶಕ್ಕೆ ಪಡೆಯಲು ಪ್ರಯತ್ನಿಸ್ತಾರೆ. ದಿಸ್ ರಾಯಣ್ಣ ವಾಸ್ ಕನ್ನಿಂಗಲಿ ಕ್ಯಾಪ್ಚರ್ಡ್ ಆ್ಯಂಡ್ ಬ್ರಾಟ್ ಡೌನ್ ಟು ಧಾರವಾಡ. ಫೈನಲಿ ರಾಯಣ್ಣ ವಾಸ್ ಕನ್ನಿಂಗ್ಲಿ ಕ್ಯಾಪ್ಚರ್ಡ್, ಅಂದರೆ ಕುತಂತ್ರದಿಂದ ಅವನನ್ನು ವಶಪಡಿಸ್ಕೊತಾರೆ, ಕ್ಯಾಪ್ಚರ್ ಮಾಡ್ತಾರೆ. ಆ್ಯಂಡ್ ಬ್ರಾಟ್ ಡೌನ್ ಟು ಧಾರವಾಡಿಗೆ ಅವನನ್ನು ಕರೆತರ್ತಾರೆ. ಮೆನಿ ಆಫ್ ಹಿಸ್ ಸೋಲ್ಜರ್ ಸರೆಂಡರ್ಡ್ ಆಫ್ಟರ್ ಹಿಸ್ ಅರೆಸ್ಟ್. ಹಿ ವಾಸ್ ಡಿಕ್ಲೇರ್ಡ್ ಆ್ಯಸ್ ಎ ಅಫೆಂಡರ್ ಅಂದರೆ ಅಪರಾಧಿ ಅಂತ ಏನು ಮಾಡಿಬಿಟ್ಟು ತೀರ್ಮಾನ ಮಾಡ್ತಾರೆ. ಇವನ ಜೊತೆಗೆ ಹಲವಾರು ಸೈನಿಕರು ಕೂಡ ಸರೆಂಡರ್ ಆಗ್ತಾರೆ. ಆ್ಯಂಡ್ ಫೈನಲಿ ಸಂಗೊಳ್ಳಿ ರಾಯಣ್ಣ ವಾಸ್ ಹ್ಯಾಂಗ್ಡ್ ಟಿಲ್ ಡೆತ್. ಕೊನೆಯದಾಗಿ ಅವನಿಗೆ ನೇಣನ್ನು ಹಾಕ್ತಾರೆ. ಅದರ ಮೂಲಕ ಅವನ ಸಾವಾಗುತ್ತೆ ಅಥವಾ ಅವನು ಮರಣವನ್ನು ಹೊಂದುತ್ತಾನೆ ಅಂತ ನಾವು ಹೇಳ್ಬೋದು. ಸೊ ಇನ್ ದಿಸ್ ವೇ ದ ರೆಬಿಲಿಯನ್ ಆಫ್ ಕಿತ್ತೂರು ವಾಸ್ ಎಂಡೆಡ್. ನೆಕ್ಸ್ಟ್, ರೆಬಿಲಿಯನ್ ಆಫ್ ಅಮರ ಸುಳ್ಯ. ಸೊ ದಿಸ್ ರೆಬಿಲಿಯನ್ ವಾಸ್ ಬೇಸಿಕಲಿ ಫಾರ್ಮರ್ಸ್ ರೆಬಿಲಿಯನ್. ಇದು ಬೇಸಿಕಲಿ ಫಾರ್ಮರ್ಸ್, ರೈತರ ದಂಗೆಯಾಗಿತ್ತು. ಸುಳ್ಯ, ಬಳ್ಳಾರಿ ಆ್ಯಂಡ್ ಪುತ್ತೂರ್ the major places of Canara region. These places were the region of Canara. These places were the Canara region. ಅಂದರೆ ಕೆನರಾ ಪ್ರದೇಶಕ್ಕೆ ಸೇರಿರ್ತಕ್ಕಂತಹ ಸಣ್ಣ ಪುಟ್ಟ ಹಳ್ಳಿಗಳು ಯಾವಾಗಿದ್ದು ಅಂದರೆ ಸುಳ್ಯ, ಬಳ್ಳಾರಿ, ಪುತ್ತೂರು ಇವಾಗಿದ್ವು. ಸೊ ಇವೆಲ್ಲವೂ ಕೂಡ ವರ್ ದ ಪಾರ್ಟ್ ಆಫ್ ಅಮರಸುಳ್ಯ ದಂಗೆಯ ಎಲ್ಲ ಒಂದು ದಂಗೆಗೆ ಸಂಬಂಧಿಸ್ತಕ್ಕಂಥ ಈ ಒಂದು ಪ್ರದೇಶಗಳಾಗಿದ್ವು ಅಂತ ನಾವು ತಿಳಿಬೋದು. ನೆಕ್ಸ್ಟ್, ಪುಟ್ಟಬಸಪ್ಪ ವಾಸ್ ದ ಲೀಡರ್ ಆಫ್ ಅಮರಸುಳ್ಯ ರೆಬಿಲಿಯನ್. ಪುಟ್ಟಬಸಪ್ಪ ಟೂಕ್ ಓವರ್ ದ ಲೀಡರ್ಶಿಪ್ ಆಫ್ ದ ರೆಬಿಲಿಯನ್. ಪುಟ್ಟಬಸಪ್ಪ ಆರ್ಗನೈಸ್ಡ್ ದ ರೆಬೆಲ್ಸ್ ಆ್ಯಂಡ್ ಕಾಮ್ ಡೌನ್ ದ ಪೀಪಲ್. ಸೊ ಪುಟ್ಟಬಸಪ್ಪ ಈ ಒಂದು ದಂಗೆಯ ನಾಯಕನಾಗಿರ್ತಾನೆ. ಇವನು ಒಂದು ರೆಬೆಲ್ಸ್ ಅಂದರೆ ದಂಗೆಕೋರರನ್ನು ಏನು ಮಾಡ್ತಾನೆ, ಆರ್ಗನೈಸ್ ಮಾಡ್ತಾನೆ. ಆ್ಯಂಡ್ ಕಾಮ್ ಡೌನ್ ದ ಪೀಪಲನ್ನು ಅಂದರೆ ಜನರನ್ನು ಶಾಂತಿಗೊಳಿಸ್ತಾನೆ. ಅಂದರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕೋಸ್ಕರ ರೆಬೆಲ್ಸನ್ನು ಅಂದರೆ ದಂಗೆಕೋರರನ್ನು ಆರ್ಗನೈಸ್ ಮಾಡಿಬಿಟ್ಟು ಜನರಲ್ಲಿ ಶಾಂತಿ ತರೋದಕ್ಕೆ ಪ್ರಯತ್ನಿಸ್ತಾನೆ. ದ ಕ್ಯಾಪ್ಚರ್ ಆಫ್ ದ ಗೌರ್ಮೆಂಟ್ ಆಫೀಸ್ ಇನ್ ಬಳ್ಳಾರಿ ವಾಸ್ ದ ಫಸ್ಟ್ ಮೂವ್ ಇನ್ ದಿಸ್ ರೆಬಿಲಿಯನ್. ದ ಕ್ಯಾಪ್ಚರ್ ಆಫ್ ದ ಗೌರ್ಮೆಂಟ್ ಆಫ್ ಇನ್ ಬಳ್ಳಾರಿ ಅಂದರೆ ಬಳ್ಳಾರಿಯ ಗೌರ್ಮೆಂಟ್ ಆಫೀಸ್ ಮೇಲೆ ಏನು ಮಾಡ್ತಾರೆ, ದಂಗೆಯನ್ನು ಎದ್ಬಿಟ್ಟು ಆ ಒಂದು ಆಫೀಸನ್ನು ಕ್ಯಾಪ್ಚರ್ ಮಾಡ್ತಾರೆ, ತಮ್ಮ ಅಧೀನಕ್ಕೆ ತೆಗೆದುಕೊತಾರೆ. ದಿಸ್ ಈಸ್ ದ ಫಸ್ಟ್ ಮೂವ್ ಇನ್ ದಿಸ್ ರೆಬಿಲಿಯನ್. ಇದು ಮೊದಲ ಹೆಜ್ಜೆ ಅಂತ ನಾವು ಹೇಳ್ಬೋದು. ಪುಟ್ಟಬಸಪ್ಪ ಕಿಲ್ಡ್ ಆ್ಯನ್ ಅಮಲ್ದಾರ್ ಹೂ ವಾಸ್ ನೋನ್ ಫಾರ್ ಹಿಸ್ ಬ್ರೂಟಲಿಟಿ ಫರ್ದರ್ ಇನ್ಕ್ರೀಸ್ಡ್ ದ ಪಾಪ್ಯುಲಾರಿಟಿ ಆಫ್ ದ ಪುಟ್ಟಬಸಪ್ಪ ಕಿಲ್ಡ್ ಆ್ಯನ್ ಅಮಲ್ದಾರನನ್ನು ಏನು ಮಾಡ್ತಾನೆ, ಪುಟ್ಟಬಸಪ್ಪ ಕೊಲೆ ಮಾಡ್ತಾನೆ. ಇದರಿಂದ ಅವನ್ನ ಈ ಒಂದು ಬ್ರೂಟಾಲಿಟಿ, ಈ ಒಂದು ಕ್ರಿಯೆಯಿಂದ, ಬ್ರೂಟಲ್ ಅಂದರೆ ಈ ಒಂದು ಹಿಂಸಾತ್ಮಕ ಕ್ರಿಯೆಯಿಂದ ಇನ್ಕ್ರೀಸ್ಡ್ ದ ಪಾಪ್ಯುಲಾರಿಟಿ ಆಫ್ ಪುಟ್ಟಬಸಪ್ಪನ ಪಾಪ್ಯುಲಾರಿಟಿ, ಜನಪ್ರಿಯತೆ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ನೆಕ್ಸ್ಟ್, ದ ಬ್ರಿಟಿಷ್ ಸೌಟ್ ದ ಆರ್ಮಿ ಆಫ್ ತಲಚೇರಿ, ಕನ್ನೂರ್ ಆ್ಯಂಡ್ ಬಾಂಬೆ ಟು ಕ್ವೆಲ್ ದಿಸ್ ಅಪ್ರೈಸಿಂಗ್. ಸೊ ಬ್ರಿಟಿಷರು ಏನು ಮಾಡ್ತಾರೆ, ತಲಚೇರಿ, ಕನ್ನೂರ್, ಬಾಂಬೆ ಈ ಎಲ್ಲ ಒಂದು ಪ್ರದೇಶದ ಸಣ್ಣ ಪುಟ್ಟ ಸಂಸ್ಥಾನದ ಸೈನಿಕರನ್ನು, ಆರ್ಮಿಯನ್ನು ಏನು ಮಾಡುತ್ತೆ, ಅದರ ಒಂದು ಸಹಾಯವನ್ನು ಪಡೆಯುತ್ತೆ. ಯಾಕೆ ಅಂದರೆ ಕ್ವೆಲ್ ದಿಸ್ ಅಪ್ರೈಸಿಂಗ್, ಈ ಒಂದು ದಂಗೆಯನ್ನು ಅಡಗಿಸೋದಕ್ಕೋಸ್ಕರ. ದ ಬ್ರಿಟಿಷ್ ಕ್ಯಾಪ್ಚರ್ಡ್ ದೆಮ್ ವಿತ್ ದ ಹೆಲ್ಪ್ ಆಫ್ ಪೀಪಲ್ ಇನ್ ಕೊಡಗು. ಸೊ ಫೈನಲಿ ಬ್ರಿಟಿಷ್ ಕ್ಯಾಪ್ಚರ್ಡ್ ದ ಪುಟ್ಟಬಸಪ್ಪ ವಿತ್ ದ ಹೆಲ್ಪ್ ಆಫ್ ಪೀಪಲ್ ಇನ್ ಕೊಡಗು ಜನರ
ಸಹಾಯವನ್ನು ಪಡೆದುಬಿಟ್ಟು ಬ್ರಿಟಿಷರು ಏನು ಮಾಡ್ತಾರೆ, ಪುಟ್ಟಬಸಪ್ಪನನ್ನು ಕ್ಯಾಪ್ಚರ್ ಮಾಡ್ತಾರೆ. ಪುಟ್ಟಬಸಪ್ಪ, ಲಕ್ಷ್ಮಪ್ಪ, ಬಂಗರಸ, ಕೆದಂಬಾಡಿ, ರಾಮಯ್ಯ ಗೌಡ ಅಂಡ್ ಗುಡ್ಡೆಮನೆ ಅಪ್ಪಯ್ಯ ವರ್ ಹ್ಯಾಂಗ್ಡ್ ಟಿಲ್ ಡೆತ್. ಕೊನೆಯದಾಗಿ ಈ ಎಲ್ಲ ವ್ಯಕ್ತಿಗಳು ಅಂದರೆ ಪುಟ್ಟಬಸಪ್ಪ, ಲಕ್ಷ್ಮಪ್ಪ, ಬಂಗರಸ, ಕೆದಂಬಾಡಿ, ರಾಮಯ್ಯ ಗೌಡ, ಗುಡ್ಡೆಮನೆ ಅಪ್ಪಯ್ಯ ವರ್ ಹ್ಯಾಂಗ್ಡ್, ಇವರೆಲ್ಲರೂ ಜೈಲಿನಲ್ಲಿ ಅಥವಾ ಇವರನ್ನು ಏನು ಮಾಡ್ತಾರೆ, ನೇಣಿಗೆ ಹಾಕ್ತಾರೆ. ನೇಣಿಗೆ ಹಾಕಿಸ್ಕೊಳ್ಳೋದ್ರ ಮುಖಾಂತರ ಇವರ ಸಾವು ಅಥವಾ ಡೆತ್ ಆಗುತ್ತೆ ಅಂತ ನಾವು ತಿಳಿಬೋದು. ನೆಕ್ಸ್ಟ್, ರೆಬಿಲಿಯನ್ ಆಫ್ ಸುರಪುರ. Surapura is at 50 kilometers from the present day Yadagir. This was an important place since the rule of Mughals. So, Surapura is at 50 kilometers from the present day Yadagir. ಇಂದಿನ ಯಾದಗಿರಿಯಿಂದ 50 ಕಿಲೋಮೀಟರ್ಸ್ ದೂರದಲ್ಲಿ ಏನಿದೆ ಸುರಪುರ ಅಂತಕ್ಕಂಥ ಒಂದು ಪಟ್ಟಣ ಇದೆ. This was an important place since the rule of Mughals. So, Surapura was the important place during the period of Mughals. ಮೊಘಲರ ಕಾಲದಲ್ಲಿ ಈ ಒಂದು ಸುರಪುರ ಅತ್ಯಂತ ಪ್ರಮುಖವಾದ ಸ್ಥಳವಾಗಿತ್ತು. ಡ್ಯೂರಿಂಗ್ ದ ರೀನ್ ಆಫ್ ನಿಜಾಮ್ ಆಫ್ ಹೈದರಾಬಾದ್ ಅಂಡ್ ಮರಾಠಾಸ್, ಇಟ್ ಬಿಕೇಮ್ ಎ ವಸಲ್ ಸ್ಟೇಟ್. ವಸಲ್ ಸ್ಟೇಟ್ ಮೀನ್ಸ್ ಸಾಮಂತ ರಾಜ್ಯ. ಅಂದರೆ ನಿಜಾಮರ ಕಾಲದಲ್ಲಿ, ಹೈದರಾಬಾದ್ನ ನಿಜಾಮರ ಕಾಲದಲ್ಲಿ, ಮರಾಠರ ಕಾಲದಲ್ಲಿ ಸುರಪುರ ಒಂದು ಸಾಮಂತ ರಾಜ್ಯವಾಗಿತ್ತು. ನೆಕ್ಸ್ಟ್, ವೆಂಕಟಪ್ಪ ನಾಯಕ. ಹಿ ವಾಸ್ ದ ಲೀಡರ್ ಆಫ್ ಸುರಪುರ ರೆಬಿಲಿಯನ್. ಸುರಪುರ ದಂಗೆಯ ಮುಖ್ಯ ನಾಯಕ ವೆಂಕಟಪ್ಪ ನಾಯಕ. Venkatappa came to throne after the death of his father Krishna Nayaka. He was born in 1834 and came to throne in an early age. ವೆಂಕಟಪ್ಪ ತನ್ನ ತಂದೆ ಕೃಷ್ಣ ನಾಯಕನ ಸಾವಿನ ನಂತರ ಅಧಿಕಾರಕ್ಕೆ ಬರ್ತಾನೆ. ಇವನು 1834ರಲ್ಲಿ ಜನಿಸ್ತಾನೆ. ಅತ್ಯಂತ ಚಿಕ್ಕ ವಯಸ್ಸಿಗೆ he came ಟು ಥ್ರೋನ್ ಇನ್ ಆ್ಯನ್ ಅರ್ಲಿ ಏಜ್, ಅತ್ಯಂತ ಚಿಕ್ಕ ವಯಸ್ಸಿಗೆ ಅಧಿಕಾರಕ್ಕೆ ಬರ್ತಾನೆ. ದ ಬ್ರಿಟಿಷ್ ಇಂಟರ್ಫರ್ಡ್ ಇನ್ ದ ಅಫೇರ್ಸ್ ಆಫ್ ಸುರಪುರ ಇನ್ 1842. ಸೊ ಬಟ್ ಬ್ರಿಟಿಷ್ ಇಂಟರ್ಫರ್ಡ್ ಇನ್ ದ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ ಆಫ್ ಸುರಪುರ. ಬಟ್ ಆದರೆ ಏನು ಮಾಡ್ತಾರೆ, ಸುರಪುರದ ಒಂದು ಆಂತರಿಕ ವಿಷಯಗಳಲ್ಲಿ ಅಥವಾ ಅಫೇರ್ಸ್ ಆಫ್ ಸುರಪುರ ಅದಕ್ಕೆ ಸಂಬಂಧಪಟ್ಟತಕ್ಕಂಥ ವಿಷಯಗಳಲ್ಲಿ ಬ್ರಿಟಿಷರು ಇಂಟರ್ಫೇರ್ ಆಗ್ತಾರೆ, ಅದರಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಾರೆ. ಇನ್ 1842 ದೇ ಅಪಾಯಿಂಟೆಡ್ ಮೇಡೋಸ್ ಟೇಲರ್ ಆಸ್ ದೇರ್ ಪೊಲಿಟಿಕಲ್ ಏಜೆಂಟ್ ಆ್ಯಂಡ್ ಗೇನ್ಡ್ ಪ್ರಾಕ್ಸಿ ಪವರ್ ಓವರ್ ಸುರಪುರ. ಪ್ರಾಕ್ಸಿ ಪವರ್ ಮೀನ್ಸ್ ರೆಪ್ರೆಸೆಂಟೇಟಿವ್ ಪವರ್ ಅಥವಾ ಪ್ರತಿನಿಧಿ ಪವರ್ ಅಥವಾ ಇಂಡೈರೆಕ್ಟ್ ಪವರ್ ಅಂತಲೂ ಹೇಳ್ಬೋದು. ಅಂದರೆ ಬ್ರಿಟಿಷರು ಮೇಡೇಸ್ ಟೈಲರ್ ಅಂತಕ್ಕಂಥ ವ್ಯಕ್ತಿಯನ್ನು ಪೊಲಿಟಿಕಲ್ ಏಜೆಂಟಾಗಿ ಎಲ್ಲಿ ಬಿಡ್ತಾರೆ, ಎಲ್ಲಿ ನೇಮಿಸ್ತಾರೆ, ಸುರಪುರದಲ್ಲಿ ನೇಮಿಸ್ತಾರೆ. ಯಾಕಂದರೆ ಅದರ ಮೇಲೆ ಇಂಡೈರೆಕ್ಟಾಗಿ ಪ್ರಾಕ್ಸಿ ಪವರ್ ಅದರ ಮೇಲೆ ಹಿಡಿತವನ್ನು ಸಾಧಿಸೋಕ್ಕೋಸ್ಕರ, ಅಂದರೆ ನೇರವಾಗಿ ಅಲ್ಲ, ಇಂಡೈರೆಕ್ಟಾಗಿ ಅದರ ಮೇಲೆ ಹಿಡಿತವನ್ನು ಸಾಧಿಸೋದಕ್ಕೆ. ನೆಕ್ಸ್ಟ್, ರೆಬಿಲಿಯನ್ ಆಫ್ ಸುರಪುರ. The British government was observing the various developments of Surapura. In 1857, it came to the notice of government that the representatives of Nana Saheb were present in Surapura. ಬ್ರಿಟಿಷರು ಏನು ಮಾಡ್ತಿರ್ತಾರೆ, ಅಬ್ಸರ್ವಿಂಗ್ ದ ವೇರಿಯಸ್ ಡೆವಲಪ್ಮೆಂಟ್ಸ್ ಆಫ್ ಸುರಪುರ. ಸುರಪುರದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳ ಬಗ್ಗೆ, ಡೆವಲಪ್ಮೆಂಟ್ಸ್ ಬಗ್ಗೆ ಬ್ರಿಟಿಷರು ಗಮನವನ್ನು ಹರಿಸ್ತಾ ಇರ್ತಾರೆ. In 1857, it came to notice of government that the representative of Nana Saheb
ವರ್ ಪ್ರೆಸೆಂಟ್ ಇನ್ ಸುರಪುರ. 1857 ಬ್ರಿಟಿಷರು ನಾನಾ ಸಾಹೇಬ್ ಏನಾಗಿದ್ದಾನೆ ಆ ಒಂದು ದಂಗೆಯ ಒಂದು ಮುಖ್ಯವಾಗಿರ್ತಕ್ಕಂಥ ಪಾತ್ರ ವಹಿಸಿರ್ತಕ್ಕಂಥ 1857 ದಂಗೆಯ ಮುಖ್ಯ ಪಾತ್ರ ವಹಿಸಿರ್ತಕ್ಕಂಥ ನಾನಾ ಸಾಹೇಬ್ ಸುರಪುರದಲ್ಲಿ ಇದ್ದಾನೆ, ಅವನ ಪ್ರತಿನಿಧಿಗಳು ಸುರಪುರದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಬ್ರಿಟಿಷರು ಏನು ಮಾಡ್ತಾರೆ, ಥಿಂಕ್ ಮಾಡ್ತಾರೆ ಅಥವಾ ನಿರ್ಧಾರ ಮಾಡ್ತಾರೆ. ವೆಂಕಟಪ್ಪ ನಾಯಕ ಈಸ್ ಯೂಶುವಲಿ ಪ್ರೆಸೆಂಟೆಡ್ ಆ್ಯಸ್ ದ ಲೀಡರ್ ಆಫ್ 1857 ರೆವಲ್ಯೂಷನ್ ಇನ್ ಕರ್ನಾಟಕ ಬೈ ದ ಹಿಸ್ಟಾರಿಯನ್ಸ್. ಸೊ ಹಿಸ್ಟಾರಿಯನ್ಸ್ಗಳ ಪ್ರಕಾರ ಕರ್ನಾಟಕದ 1857 ದಂಗೆಯ ಮುಖ್ಯ ನಾಯಕ ಯಾರಪ್ಪ ಅಂದರೆ ವೆಂಕಟಪ್ಪ ನಾಯಕ ಅಂತ ಹೇಳ್ಬಿಟ್ಟು ಹಿಸ್ಟಾರಿಯನ್ಸ್ ಹೇಳ್ತಾರೆ. ದ ಬ್ರಿಟಿಷ್ ಆರ್ಮಿ ಕ್ಯಾಪ್ಚರ್ಡ್ ಸುರಪುರ ಇನ್ 1857. ದ ವಾರ್ ಕಂಟಿನ್ಯೂಡ್. ದೇರ್ ಆರ್ ಕನ್ಫ್ಯೂಷನ್ಸ್ ರಿಗಾರ್ಡಿಂಗ್ Venkatappa Nayaka's end. Finally, the British Army captured Surapura in 1857. 1857 ಸುರಪುರದ ಮೇಲೆ ಬ್ರಿಟಿಷರು ಆಕ್ರಮಣವನ್ನು ಮಾಡ್ತಾರೆ, ಅದನ್ನು ಕ್ಯಾಪ್ಚರ್ ಮಾಡ್ಕೊತಾರೆ. ಈ ರೀತಿ ವಾರ್ ಏನಾಗುತ್ತೆ, ಕಂಟಿನ್ಯೂ ಆಗುತ್ತೆ. ಬಟ್ ದೇರ್ ಆರ್ ಮೋರ್ ಕನ್ಫ್ಯೂಷನ್ಸ್ ರಿಗಾರ್ಡಿಂಗ್ ವೆಂಕಟಪ್ಪ ನಾಯಕಸ್ ಎಂಡ್ ಆರ್ ಡೆತ್. ಆದರೆ ವೆಂಕಟಪ್ಪ ನಾಯಕ ಹೇಗೆ ಸತ್ತ, ಹೇಗೆ ಅವನ ಕತೆ ಎಂದಾಯಿತು ಅನ್ನೋದ್ರ ಬಗ್ಗೆ ಭಾಳ ಕನ್ಫ್ಯೂಷನ್ಸ್ ಇದೆ. ಅಂದರೆ ಅದರ ಬಗ್ಗೆ ನಿರ್ಧಾರ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಈಗಲೂ ಕೂಡ ಪಕ್ಕಾ ಹೀಗೆ ಆಗಿದೆ ಅಂತ ಹೇಳೋದಕ್ಕೆ ಸಾಧ್ಯವಾಗಿಲ್ಲ. ನೆಕ್ಸ್ಟ್, ವೀರಪ್ಪ ಆಫ್ ಕೊಪ್ಪಲ್. ಸೊ ಕೊಪ್ಪಲ್ rebellion is an important rebellion in the various armed rebellions against the British. So Koppal rebellion is important rebellion in the various armed rebellions. ಅಂದರೆ ಕೊಪ್ಪಳದ ಒಂದು ರೆಬಿಲಿಯನ್ ದಂಗೆ ಕೂಡ ಅತ್ಯಂತ ಪ್ರಮುಖವಾದ ದಂಗೆಯಾಗಿದೆ. ಇದು ಕೂಡ ಒಂದು ಸಶಸ್ತ್ರ ಬಂಡಾಯ, ದಟ್ ಮೀನ್ಸ್ ಆರ್ಮ್ಡ್ ರೆಬಿಲಿಯನ್ಸ್. The Koppal and the surrounding regions were under the rule of Nizam of Hyderabad. ನಿಜಾಮ್ ಆಫ್ ಹೈದರಾಬಾದಿನ ನಿಜಾಮನ ಅಧೀನದಲ್ಲಿ ಕೊಪ್ಪಳ್ ಆ್ಯಂಡ್ ದ ಸರೌಂಡಿಂಗ್ ರೀಜನ್ಸ್, ಅದರ ಸುತ್ತಮುತ್ತ ಬರ್ತಕ್ಕಂಥ ಪ್ರದೇಶಗಳು ಹೈದರಾಬಾದಿನ ನಿಜಾಮರ ಅಧೀನದಲ್ಲಿರ್ತವೆ, ಅವರ ಆಳ್ವಿಕೆಯಲ್ಲಿರ್ತವೆ. ದೇರ್ ವರ್ ಎಕ್ಸ್ಪ್ಲಾಯ್ಟೇಷನ್ಸ್ ಮೀನ್ಸ್ ದೌರ್ಜನ್ಯಗಳು. ಅಲ್ಲಿ ಏನಾಗ್ತಿರುತ್ತೆ, ದೌರ್ಜನ್ಯಗಳಿರುತ್ತೆ. ಆ ಒಂದು ಪ್ರದೇಶದಲ್ಲಿ ನಿಜಾಮರ ಒಂದು ದೌರ್ಜನ್ಯವನ್ನು ಅಲ್ಲಿ ಕಾಣ್ಬೋದು. ಸೊ ವೀರಪ್ಪ ಹೂ ವಾಸ್ ಎ ಜಮೀನ್ದಾರ್ ರೆಬೆಲ್ಡ್ ಅಗೇನ್ಸ್ಟ್ ದ ಬ್ರಿಟಿಷ್ and occupied the fort of Koppal and other forts in the vicinity. So ವೀರಪ್ಪ ಹೂ ಹ್ಯಾಸ್ ಎ ಜಮೀನ್ದಾರ್, ಒಬ್ಬ ವೀರಪ್ಪ ಏನಾಗಿರ್ತಾನೆ, ಜಮೀನ್ದಾರ್ ಆಗಿರ್ತಾನೆ. ರೆಬೆಲ್ಡ್ ಅಗೇನ್ಸ್ಟ್ ದ ಬ್ರಿಟಿಷ್, ರೆಬೆಲ್ ಅಂದರೆ ಬ್ರಿಟಿಷರ ವಿರುದ್ಧ ದಂಗೆಯನ್ನು ಹೇಳ್ತಾನೆ. ಆ್ಯಂಡ್ ಆಕ್ಯುಪೈಡ್ ದ ಫೋರ್ಟ್ ಆಫ್ ಕೊಪ್ಪಳ್, ಕೊಪ್ಪಳದ ಕೋಟೆಯನ್ನು ವಶಪಡಿಸಿಕೊಂಡು. ಆ್ಯಂಡ್ ಅದರ್ ಫೋರ್ಟ್ಸ್ ಇನ್ ದ ವಿಸಿನಿಟಿ ಅಂದರೆ ಸುತ್ತಮುತ್ತಲಿನ, ಅಂದರೆ ಆ ಕೋಟೆಯ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶಗಳನ್ನು ಕ್ಯಾಪ್ಚರ್ ಮಾಡ್ಕೊತಾನೆ. ಯಾರು? ವೀರಪ್ಪ. ಬಟ್ ದ ಬ್ರಿಟಿಷ್ ಕಾಂಟ್ಯಾಕ್ಟೆಡ್ ದ ನಿಜಾಮ್ ಆ್ಯಂಡ್ ಎಂಪ್ಲಾಯ್ಡ್ ದೇರ್ ಆರ್ಮಿ ಟು ಡಿಫೇಟ್ ವೀರಪ್ಪ. ಬ್ರಿಟಿಷರು ಏನು ಮಾಡ್ತಾರೆ, ನಿಜಾಮರ ಒಂದು ಸಹಾಯವನ್ನು ಪಡೆದುಬಿಟ್ಟು ಅವರ ಆರ್ಮಿಯನ್ನು ಸಹಾಯವನ್ನು ಪಡಿತಾರೆ. ಯಾಕೆ? ಈ ವೀರಪ್ಪನನ್ನು ಸೋಲಿಸೋದಕ್ಕೋಸ್ಕರ. ವೀರಪ್ಪ who had a lesser soldier died fighting the army of the British. Finally, ಈ ವೀರಪ್ಪ ಹಾಗೆ ಸೋಲ್ಜರ್ಸ್, ಇವನ ಸೈನಿಕರೆಲ್ಲ ಏನಾಗ್ತಾರೆ, ಯುದ್ಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾವನ್ನಪ್ತಾರೆ. ದ ಬ್ರಿಟಿಷ್ ಕ್ಯಾಪ್ಚರ್ಡ್ ಬ್ಯಾಕ್ ದ ಫೋರ್ಟ್ ಆಫ್ ಕೊಪ್ಪಳ್. ಮತ್ತು ಬ್ರಿಟಿಷರು ಕೊಪ್ಪಳದ ಕೋಟೆಯನ್ನು ಯಾರಿಂದ ಬಿಡಿಸ್ಕೊತಾರೆ, ಯಾರಿಂದ ವಾಪಸ್ ಪಡಿತಾರೆ? ವೀರಪ್ಪನಿಂದ ವಾಪಸ್ ಪಡಿತಾರೆ. So in this way the rebellion of Koppal was ended. Next, rebellion of Bedas of Halagali. ಹಲಗಲಿ ಬೇಡರ ದಂಗೆ ಅಂತ ಇದನ್ನು ಕನ್ನಡದಲ್ಲಿ ಕರಿಬೋದು. ಹಲಗಲಿ ಈಸ್ ಎ ಸ್ಮಾಲ್ ವಿಲೇಜ್ ಆಫ್ ಮುಧೋಳ್ ತಾಲೂಕ್ ಆಫ್ ಬೆಳಗಾಂ ಡಿಸ್ಟಿಕ್. ಮುಧೋಳ್ ತಾಲೂಕಿನ ಬೆಳಗಾಂ ಡಿಸ್ಟಿಕ್ನಲ್ಲಿ ಬರ್ತಕ್ಕಂತಹ ಒಂದು ಸಣ್ಣ ಪಟ್ಟಣ ಯಾವುದು? ಹಲಗಲಿ. ದಿಸ್ was
ಪಾರ್ಟ್ ಆಫ್ ದ ಮುಧೋಳ್ ಪ್ರಿನ್ಸಿಪಾಲಿಟಿ. ಮುಧೋಳ್ ಸಂಸ್ಥಾನದ ಒಂದು ಪಾರ್ಟ್ ಆಗಿತ್ತು ಯಾವುದು? ಹಲಗಲಿ. ಇನ್ 1857 ದ ಬ್ರಿಟಿಷ್ ಬ್ಯಾನ್ಡ್ ದ ಯೂಸೇಜ್ ಆಫ್ ವೆಪನ್ಸ್. ಇನ್ 1857 ಬ್ರಿಟಿಷರು ವೆಪನ್ಸನ್ನು ಯೂಸ್ ಮಾಡೋದನ್ನ ಬ್ಯಾನ್ ಮಾಡ್ತಾರೆ. ಬಟ್ ದ ಬೇಡಾಸ್ ಹೂ ಆಲ್ವೇಸ್ ಕೆಪ್ಟ್ ಗನ್ಸ್ ಆಸ್ ಪಾರ್ಟ್ ಆಫ್ ಕಸ್ಟಮ್ಸ್ ಆ್ಯಂಡ್ ದೇ ವರ್ ಗುಡ್ ಹಂಟರ್ಸ್. ಆದರೆ ಬೇಡರು ಅಂದರೆ ಬೇಡಾಸ್ ಅವರಿಗೆ ಆಲ್ವೇಸ್ ಅವ್ರಿಗೇನು ಬೇಕು? ಗನ್ಸ್ ಬೇಕು, ಬಂದೂಕು ಬೇಕು. ಯಾಕೆಂದರೆ ಅವ್ರು ಏನು ಮಾಡ್ತಾರೆ? ಬೇಟೆಯನ್ನು ಆಡ್ತಕ್ಕಂಥದ್ದು ಅವ್ರ ಕೆಲಸ. ವರ್ ಗುಡ್ ಹಂಟರ್ಸ್, ಅವರು ಉತ್ತಮವಾಗಿರ್ತಕ್ಕಂಥ ಬೇಟೆ ಆಡ್ತಕ್ಕಂಥರು. ತಮ್ಮ ವೃತ್ತಿಗೋಸ್ಕರ ಅವರು ಏನು ಮಾಡ್ತಾರೆ? ಬೇಟೆಯನ್ನು ಆಡ್ತಾರೆ. ಸೊ ಅವರಿಗೆ ಅನಿವಾರ್ಯವಾಗಿತ್ತು ಯಾವುದು? ಗನ್ಸ್. ಫೈನಲಿ ದೇ ರೆಬಲ್ಡ್ ಅಗೇನ್ಸ್ಟ್ ದ ಬ್ರಿಟಿಷ್ ವೆನ್ ದೇ ವರ್ ಆಸ್ಕ್ಡ್ ಟು ಸರೆಂಡರ್ ದೇರ್ ಫೈರ್ ಆರ್ಮ್ಸ್. ಸೊ ಫೈನಲಿ ಹಲಗಲಿ ಬೇಡಾಸ್ rebelled against the British because when they were asked to surrender their weapons or firearms. ಅವರು ವೆಪನ್ಸ್ಗಳನ್ನು ವಾಪಸ್ ನೀಡಬೇಕು, ತಮ್ಮ ವಶಕ್ಕೆ ನೀಡಬೇಕು ಅಂತ ಬ್ರಿಟಿಷರು ಹಲಗಲಿ ಬೇಡರಿಗೆ ಹೇಳಿದಾಗ ಅದರ ವಿರುದ್ಧ ಏನು ಮಾಡ್ತಾರೆ? ಹಲಗಲಿ ಬೇಡರು ದಂಗೆಯನ್ನು ಎದ್ದೇಳ್ತಾರೆ. ದ ಬೇಡಾಸ್ ಆಫ್ ಮಂತೂರು, ಬೋದಾನಿ, ಅಲಗುಂಡಿ ಅಂಡ್ ಅದರ್ಸ್ ಜಾಯ್ನ್ಡ್ ಹಲಗಲಿ ಬೇಡಾಸ್. ದ ಬ್ರಿಟಿಷ್ ಆರ್ಮಿ ಎಂಟರ್ಡ್ ಹಲಗಲಿ ವಿಲೇಜ್ ಟು ಸಪ್ರೆಸ್ ದ ರೆಬಿಲಿಯನ್. ಆದರೆ ಬ್ರಿಟಿಷ್ ಆರ್ಮಿ ಏನಾಗುತ್ತೆ? ಹಲಗಲಿ ವಿಲೇಜ್ಗೆ ಬಂದುಬಿಟ್ಟು ಸಪ್ರೆಸ್ ದ ರೆಬಿಲಿಯನ್. ಸಪ್ರೆಸ್ ಅಂದರೆ ಅದನ್ನು ದಮನ ಮಾಡೋದಕ್ಕೋಸ್ಕರ ಬ್ರಿಟಿಷ್ ಆರ್ಮಿ ಹಲಗಲಿಗೆ ಬಿಡುತ್ತೆ. ದಿ ಸಪ್ರೆಸ್ಡ್ ದ ಬೇಡಾಸ್ ಇನ್ ಆ್ಯನ್ ಇನ್ಹ್ಯೂಮನ್ ವೇ. ಅಮಾನುಷವಾಗಿ, ಅಮಾನವೀಯವಾಗಿ ಆ ಬೇಡರ ದಂಗೆಯನ್ನು ಸಪ್ರೆಸ್ಡ್, ದಮನ ಮಾಡಲಾಗುತ್ತೆ. ಆಲ್ ದ ರೆಬಲ್ಸ್ ವರ್ ಹ್ಯಾಂಗ್ಡ್ ಟಿಲ್ ಡೆತ್. ಕೊನೆಯದಾಗಿ ಎಲ್ಲ ದಂಗೆಕೋರ ರೆಬಲ್ಸ್ ವರ್ ಹ್ಯಾಂಗ್ಡ್ ಟಿಲ್ ಡೆತ್. ಅವರನ್ನು ನೇಣು ಹಾಕೋದ್ರ ಮುಖಾಂತರ ಅವರ ಹತ್ಯೆ ಮಾಡಲಾಗುತ್ತೆ. ಈ ರೀತಿ ಹಲಗಲಿ ಬೇಡರ ದಂಗೆ ಕೊನೆಗೊಳ್ಳುತ್ತೆ ಅಂತ ನಾವು ಹೇಳ್ಬೋದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಟುಡೇ ವಿ ಡಿಸ್ಕಸ್ಡ್ ಅಬೌಟ್ ದ ಕಿತ್ತೂರು ರಾಣಿ ಚೆನ್ನಮ್ಮ ಆ್ಯಂಡ್ ಅಮರಸೂಳ್ಯ ರೆಬಿಲಿಯನ್ ಆ್ಯಂಡ್ ಕೊಪ್ಪಳ್ ರೆಬಿಲಿಯನ್ ಆ್ಯಂಡ್ ಫೈನಲಿ ರೆಬಿಲಿಯನ್ ಆಫ್ ಬೇಡಾಸ್. ಸೊ ನೌ ದಿಸ್ ಚಾಪ್ಟರ್ is completed. In the next class we discuss about the another lesson. Okay, write down the homework. 2 questions. First question, explain the contribution of Puttabasappa of Kodagu in freedom struggle. Second question, discuss the Surapura rebellion in brief. Okay dear students, thank you.